ಅಂಕಲ್ ಬೋರ್ ಆಗ್ತಿದೆ, ಕೊಡು, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ. ಅಪ್ಪ ಫಸ್ಟು ನಿನ್ನ ಕಾಲ್ಗಾಗಿರೋ ಗಾಯ ವಾಸಿ ಆಗಿ ಆಮೇಲೆ ಮಾಡೋದು. ಹೋಗಿ ಕುತ್ಕೋ ಹೋಗಿ. ಏನು ಆಗಿಲ್ಲ, ಕೊಡೋ ಸುಮ್ಮನೆ. ಮೊದಲು ಆಗಿರೋ ಗಾಯ ವಾಸಿ ಆಗಿ ಬಾ ಕೂತ್ಕೊಬಾ ನೀನು. ಏನು ಪೇನ್ ಇಲ್ಲ ಕಣ. ಅಂಕಲ್ ಕರ್ಕೊಂಬಂದ ನೀನು ಕೂತ್ಕೋ ಬಾ ನೀನು. ಕೂತ್ಕೋ ಹೋಗು. ಏಯ್ ಪ್ರೀತಮ್ ಸರ್ ಹತ್ತಿದ್ದಾರೆ. ಚಾ ತಗೊಂಡು. ನಮಸ್ಕಾರ ಪ್ರೀತಮ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಕೂತ್ಕೊಳ್ಳಿ. ಏಯ್ ಜಿರಾಫೆ ಸರ್ ಗುಂಟಿ ತೊಂಬರ. ಇಟ್ಸ್ ಓಕೆ, ನಾನೀಗ ಕಾಫಿ ಕೊಟ್ಟು. ಏನು ಸರ್ ಟೀನು ಬೇಡ ಅಂತೀರಾ? ವಿಕ್ರಮ್, ನಾನು ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಬರ್ರ ಹೊರಗೆ ಹೋಗಿ ಟೀ ಕುಡ್ಕೊಂಬರೋಣ. ಸರ್ ನೀವು ಮಾತಾಡ್ತಾ ಇರಿ, ಬರ್ರಿ. ಹೇಳಿ ಸರ್. ಪೊಲೀಸರು ನಿಮ್ಮನ್ನು ಎನ್ಕೌಂಟರ್ ಮಾಡೋದು ನೋಡಿದ್ರು ಅಂತ ಕೇಳ್ಪಟ್ಟೆ, ನಿಜನಾ? ಏನಾಗಿಲ್ಲ ತಾನೆ ನಿಮಗೆ? ಖಾಲಿ ಗುಂಡೇಟ್ ಬಿತ್ತು ಸರ್, ತಪ್ಪಿಸ್ಕೊಂಡೆ. ಮೈ ಗಾಡ್, ಈ ಪೊಲೀಸ್ನವ್ರು ಯಾಕೆ ಹೀಗೆಲ್ಲ ಮಾಡ್ತಾರೆ? ಕಾನೂನು ಅಂದರೆ ಒಂದು ಸ್ವಲ್ಪನೂ ಗೌರವ ಇಲ್ಲ ಅವ್ರಿಗೆ. ನೀವೊಂದು ಮಾತು ಹೇಳಿ ವಿಕ್ರಮ್, ಕೇಸ್ ಹಾಕಿ ಕಮಿಷನರಿಂದ ಪೇದೆವರೆಗೂ ಎಲ್ಲರನ್ನೂ ಕೋರ್ಟ್ ಕಟ್ಕಟ್ಟಲ್ಲಿ ನಿಲ್ಲಿಸ್ಬಿಡ್ತೀನಿ. ಬಿಡಿ ಸರ್, ಅದು ಸಾಲ್ವ್ ಆಗಿದೆ. ಏನ್ರಿ ನೀವು ನಿಮ್ಮೇಲೆ ಗುಂಡು ಹಾರಿಸಿದವ್ರನ್ನೂ ಕ್ಷಮಿಸ್ಬಿಡಿ ಅಂತೀರಲ್ಲ. ವಾಟ್ ಎ ಗ್ರೇಟ್ ಮ್ಯಾನ್. ವಿಕ್ರಮ್, ನಾನು ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳೋಣ ಅಂತ ಬಂದೆ. ಹೆಲ್ಪ್ ಅಂತ ಏನು ಹೇಳ್ತೀರಾ ಸರ್? ಅದೇನಿದ್ರು ಹೇಳಿ, ಪರವಾಗಿಲ್ಲ. ಅದು ವಿಕ್ರಮ್, ವೇದನ ವಾಪಸ್ ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡಿ. ಅವಳು ಪಾಪ ನಿಮ್ಮ ನೆನಪಲ್ಲೇ ಇದ್ದಾಳೆ. ವಿಕ್ರಮ್ ಇವತ್ತಲ್ಲ ನಾಳೆ ಮನ್ಸು ಬದಲಾಯಿಸಿ ವಾಪಸ್ ಬರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ವಿಕ್ರಮ್ಗೆ ನಿನ್ನ ಕಣ್ಮುಂದೆನೆ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಇವತ್ತಲ್ಲ ನಾಳೆ ಮದುವೆನೂ ಆಗುತ್ತೆ ಅಂದರೂ ಕೇಳ್ತಾ ಇಲ್ಲ. ಪಾಪ, ಇದರಿಂದ ನಮ್ಮ ಮಾವ ಸತ್ಯಮೂರ್ತಿಗಳು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ನಿಮಗೂ ಗೊತ್ತು, ಈಗಾಗಲೇ ಅವ್ರಿಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಕೂಡ ಆಗಿದೆ. ಹ್ಞೂ ಸರ್, ನಾನು ಕೂಡ ಹೋಗಿದ್ದೆ ನೋಡೋದಕ್ಕೆ. ಅದಕ್ಕೆ ಹೇಳ್ತಿದ್ದೀನಿ ವಿಕ್ರಮ್, ನಿಮ್ಮಿಂದ ಶುರುವಾಗಿದ್ದ ಸಮಸ್ಯೆನ ನೀವೇ ಪರಿಹಾರ ಮಾಡಿಬಿಡಿ. ಸರ್, ನನ್ನ ಕೈಯಿಂದ ಏನು ಮಾಡೋಕ್ಕಾಗುತ್ತೆ ಹೇಳಿ? ಹೀಗಂದ್ಬಿಟ್ರೆ ಹೇಗೆ ವಿಕ್ರಮ್? ನಿಮ್ಗೆ ಅರ್ಥ ಆಗೋ ಥರ ತುಂಬ ಸುಲಭವಾಗಿ ಹೇಳ್ತೀನಿ. ಒಬ್ಬ ಪೇಷಂಟ್ ತುಂಬ ಸೀರಿಯಸ್ ಆಗಿ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಅವನನ್ನು ಚೆಕ್ ಮಾಡಿ ಡಾಕ್ಟ್ರು, ಇಲ್ಲಪ್ಪ ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ಆ ಥರ ಏನೂ ಫೆಸಿಲಿಟೀಸ್ ಇಲ್ಲ, ನೀವು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲಿ ನಿಮ್ಗೆ ಅನುಕೂಲಗಳು ಸಿಗ್ತವೆ, ಪ್ರಾಣನೂ ಉಳಿಯುತ್ತೆ ಅಂತ ಹೇಳ್ತಾರೆ. ಈಗ ನೀವು ಹೇಳಿ, ಆ ಪೇಷಂಟ್ ಏನು ಮಾಡ್ತಾನೆ? ಇಮಿಡಿಯೇಟ್ ಆಗಿ ಇನ್ನೊಂದು ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಎಕ್ಸಾಕ್ಟ್ಲಿ. ಸೊ ಈಗ ನೀವು ಮಾಡಬೇಕಾಗಿರೋದು ಅದೇ. ವೇದಾಗೆ ಪರ್ಯಾಯ ಅಂದರೆ ಆಲ್ಟರ್ನೇಟಿವ್ ಹುಡುಕ್ಬೇಕಲ್ವಾ? ಸರಿ, ನೀವು ಸಾಕ್ಷಿನ ಮದುವೆ ಆಗೋದೇ ಇದ್ದರೆ ಅದನ್ನು ವೇದಾಗೆ ಕ್ಲಿಯರ್ ಕಟ್ಟಾಗಿ ಹೇಳಿಬಿಡಿ. ಆವಾಗ ಅಟ್ಲೀಸ್ಟ್ ಅವಳು ಆಲ್ಟರ್ನೇಟ್ ಹುಡ್ಕೋತಾಳೆ. ಇಲ್ವಾ, ನಾನು ಸಾಕ್ಷಿನ ಮದುವೆನೇ ಆಗೋಲ್ಲ, ನನಗೆ ನೀನೇ ಬೇಕು ಅಂತ ಹೇಳಿ ವಾಪಸ್ ಕರ್ಕೊಂಡು ಹೋಗ್ಬಿಡಿ. ಅಟ್ಲೀಸ್ಟ್ ಅವಾಗಾದರೂ ಅವಳು ಬಯಸಿರೋದು ನಡೀತೆ, ಅವಳು ಸಂತೋಷವಾಗೂ ಇರ್ತಾಳೆ. ವೇದ ನನ್ನ ಬೆಸ್ಟ್ ಫ್ರೆಂಡ್ ವಿಕ್ರಮ್. ಒಂದು, ಅವಳು ನಿಮ್ಮ ಜೊತೆ ನಗ್ನಗ್ತಾ ಬದುಕಬೇಕು, ಇಲ್ವಾ ಅವಳಿಗೆ ಹೊಂದಾಣಿಕೆ ಆಗುವಂಥ ಹುಡುಗನ ಅವಳೇ ಹುಡ್ಕೋಬೇಕು. ಒಟ್ಟಿನಲ್ಲಿ ವೇದ ಖುಷಿಯಾಗಿರಬೇಕು. ನನಗೆ ಬೇಕಾಗಿರೋದಷ್ಟೇ. ಈಗ ಹೇಳಿ, ನಿಮಗೆ ವೇದ ಬೇಕಾ ಬೇಡವಾ? ಚೆನ್ನಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬನ್ನಿ. ನಾನು ಕಾಯ್ತಾ ಇರ್ತೇನೆ. ನಾನೇನು ಹೊರಡ್ತೀನಿ.
ನಿಮ್ಗೆ ವೇದ ಬೇಕಾ ಬೇಡವಾ? ಅವರ ಭಾವನೆಗಳಿಗೆ ಅವರ ಮನಸ್ಸುಗಳಿಗೆ ನೀನು ಆಹಾರ ಆಗಬಾರ್ದು ಅಂದರೆ ಇರೋದು ಒಂದೇ ದಾರಿ, ನಿನ್ನ ಮದುವೆ. ಯಾಕೆ ಮಂಕ ಕೂತಿದೀಯಾ? ಹೊಟ್ಟೆ ತುಂಬ ಊಟ ಮಾಡುವೇದ? ಹೇಗ್ ಸರ್ಗೋಗಿದ್ಯಾ ನೋಡು. ನಿನ್ಗೆ ಏನಿದೆ ಚಿಂತೆ? ಅಂಥದ್ದು ಏನಿದೆ ಹೇಳಿ ನೋಡೋಣ. ಅವಳ ಚಿಂತೆ ಏನು ಅಂತ ನಿನಗೆ ಗೊತ್ತಿಲ್ವಾ ಅಂಬುಜಾ? ಊಟ ಮಾಡೋ ಟೈಮಲ್ಲಿ ಏನಿದೆಲ್ಲ ಅನ್ವಾಂಟೆಡ್ ಡಿಸ್ಕಷನ್, ನಗ್ನಗ್ತಾ ಹರಟೆ ಹೊಡ್ಕೊಂಡು ಜಾಲಿಯಾಗಿ ಊಟ ಮಾಡಬೇಕು. ನಾನೊಂದು ಜೋಕ್ಸ್ ಹೇಳ. ಹೇಳು. ಯಾರಂತ ನೋಡ್ತೀನಿ ಅದಕ್ಕೆ ನಾನು ಹೋಗಿ ನೋಡ್ತೀನಿ. ನನ್ನ ಮಾತನ್ನು ಕೇಳಿ ಬೈ ಎನಿ ಚಾನ್ಸ್ ಇನ್ನು ವೇದನ್ ವಾಪಸ್ ಕರ್ಕೊಂಡು ಹೋಗಿ ಬಂದ್ಬಿಟ್ನಾ? ಗುಂಡ ಏನು ಅಂತಿದ್ಯಾ? ಬಾ 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 ಗುಂಡ. ವಿಕ್ರಮ್, ನೀನು ಯಾಕೆ ಬಂದೆ ಇಲ್ಲಿಗೆ? ನಿನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ಅಂದಮೇಲೆ ಮತ್ತೆ ನಿನ್ ರಗ್ಲೆ? ಮನೆಗೆ ಬಂದಿರೋ ಅಳಿಯನ್ನ ಈ ರೀತಿನ ಮಾತಾಡ್ಸೋದು? ವಿಕ್ರಮ್, ನೀನ್ ಬಾ. ಹೇಗಿದೆಯಾ ಕಂದ? ನಾನು ಚೆನ್ನಾಗಿದ್ದೀನಿ ಅಜ್ಜಿ, ನೀವು ಹೇಗಿದ್ದೀರಾ? ಇವಳು ಗತಿ ಕಟ್ಟು ತವ್ರ ಮನೇಲಿ ಬಂದಿದ್ರೆ ನಾನು ಹೇಗಪ್ಪ ಚೆನ್ನಾಗಿರ್ಲಿ? ವಿಕ್ರಮ್, ಏನಪ್ಪ ವಿಷಯ? ಇವ್ರ ಜೊತೆ ಒಂದು 5 ನಿಮಿಷ ಪರ್ಸನಲ್ ಮಾತಾಡ್ಬೇಕಿತ್ತು. ನೇರೆಗೋ ನನ್ನ ತಂಗಿಗೂ ಸಂಬಂಧ ಮುಗಿದು ಹೋದ ಮೇಲೆ ಅವಳ ಹತ್ರ ಏನು ಮಾತುಕತೆ ನಿಂದು? ಅವಳ ಮನ್ಸ್ ಕೆಡ್ಸಿ ಮತ್ತೇನಾದ್ರೂ ಹೊಸ ನಾಟಕ ಶುರು ಮಾಡಕ್ ಬಂದಿದ್ಯಾ? ಅಕ್ಕ, ಬಾಬಾ, ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ವಿಕ್ರಮ್ ಹಾಗೆಲ್ಲ ಜಗಳ ಮಾಡೋರಲ್ಲ. ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರು ನಿಜವಾಗ್ಲೂ ಗಲಾಟೆ ಮಾಡೋರೇ ಆಗಿದ್ರೆ ನೀವು ಇಷ್ಟೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ತಿರ್ಲಿಲ್ಲ. ವಿಕ್ರಮ್, ನೀವು ಕ್ಯಾರಿ ಆನ್, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ನೀನ್ ಏನ್ ಮಾತಾಡ್ಬೇಕು ಅಂತಿದ್ಯೋ ಇಲ್ಲೇ ನಮ್ಮ ಮುಂದೆನೆ ಮಾತಾಡಪ್ಪ. ಅಂಬುಜಾ, ಗಂಡ ಹೆಂಡತಿ ಅಂದಮೇಲೆ 1000 ವಿಷಯ ಇರುತ್ತೆ. ಅದೆಲ್ಲ ಪಬ್ಲಿಕ್ ಆಗಿ ಮಾತಾಡೋಕ್ಕಾಗುತ್ತಾ? ವೇದ, ನೀನು ನಿನ್ನ ಗಂಡನ ಕರ್ಕೊಂಡು ನಿನ್ನ ರೂಮ್ಗೆ ಹೋಗಮ್ಮ. ಬೇಡ ಅಜ್ಜಿ, ರೂಮಲ್ಲಿ ಹೋಗಿ ಪರ್ಸ್ನಲಾಗಿ ಮಾತಾಡೋಂಥ ವಿಷಯ ಏನೂ ಇಲ್ಲ. ನಿಮ್ಮೆಲ್ಲರೂ ಮುಂದೆನೇ ನಾನು ಅವ್ರ ಜೊತೆ ಮಾತಾಡೋಕ್ಕಂತ ಬಂದಿದ್ದೀನಿ. ಕಡೆ ಪಕ್ಷ ಕೂತ್ಕೊಳ್ಳಪ್ಪ. ವೇದ, ನೀರು ತಂದ್ಕೊಡಮ್ಮ. ಪರವಾಗಿಲ್ಲ ಅಜ್ಜಿ. ಯಾರೇ ಮನೆಗೆ ಬಂದರೂ ನೀರು ಕೊಟ್ಟು ಮಾತಾಡಿಸೋದು ನಮ್ಮ ಮನೆ ಪದ್ಧತಿ. ಬನ್ನಿ ಅಜ್ಜಿ. ವೇದ, ನೀರು ತಗೊಂಡ. ಬೇತಾಳ, ಬೇದ ಕೂತ್ಕೊ. ಪ್ರೀತಮ್ ಸರ್ ಇವತ್ತು ನಮ್ಮ ಗ್ಯಾರೇಜಿಗೆ ಬಂದಿದ್ರು. ನಿಮಗೆ ಎಂಗೇಜ್ಮೆಂಟ್ ಆಗಿರೋ ದಿನದಿಂದ ವೇದ ಬಹಳ ನೊಂದ್ಕೊಂಡಿದ್ದಾಳೆ. ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ, ನಿದ್ದೆನೂ ಮಾಡ್ತಿಲ್ಲ, ಏನೋ ಕಳ್ಕೊಂಡಿರೋ ಥರ ಕೂತಿರ್ತಾಳೆ. ಈ ರೀತಿ ಅವಳನ್ನ ಯಾವತ್ತೂ ನೋಡೇ ಇಲ್ಲ. ದಯವಿಟ್ಟು ಬಂದು ಒಂದ್ಸರಿ ಮಾತಾಡಿ ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳಿ. ಅವನು ವಾಪಸ್ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳೋದು. ಸುಮ್ಮನಿರ್ಲಾಗ್ದೆ ನಾನೇ ಹಳ್ಳ ತೊಡ್ಕೊಂಡ್ಬಿಟ್ನ. ನನ್ನ ಮಾತಿಂದ ಇವನು ಟೆಂಪ್ಟ್ ಆಗಿ ವೇದನ್ ಕರ್ಕೊಂಡು ಹೋಗಕ್ಕೆ ಬಂದ್ಬಿಟ್ನ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ ನಾನೀಗ?